ಕಾಂಗ್ರೆಸ್ ಪಾರ್ಟಿಯಲ್ಲಿ ಕಾಂಗ್ರೆಸ್ ನಾಯಕರು ದಿನದಿಂದ ದಿನಕ್ಕೆ ಅಂದ್ರೆಗಿನ ಕಾಂಗ್ರೆಸ್ ಪಾರ್ಟಿಯಲ್ಲಿ ಭಿನ್ನಮತಗಳು ಜಾಸ್ತಿ ಆಗ್ತಾ ಇದಾವೆ. ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವ್ರ ಕೃಷಿ ಎಷ್ಟು ದಿನಗಳ ಕಾಲ ಗಟ್ಟಿ ಮಾಡ್ಕೊಂತಾನೋ ಇಲ್ಲ ಗೊತ್ತಿಲ್ಲ ಆಗ್ಲಿ, ಅವ್ರ ಕೃಷಿಗೆ ಯಾವತ್ತು ನಮಗೆ ತೊಂದರೆ ಆಗುತ್ತೆ ಅಂದ್ರೆಗಿನ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಅಹಿಂದ ಅನ್ನಂತ ಸಮುದಾಯ, ಅಹಿಂದ ಅನ್ನಂತ ಸಂಘಟನೆ ಅನ್ನೋದು ಅದು ನೆನಪಾಗುತ್ತೆ. ಯಾಕಂದ್ರೆ ಇವತ್ತು ರಾಜಕೀಯವಾಗಿ ನೋಡಿದಂತ ಟೈಮಲ್ಲಿ ನಾನು ಬಾಗಲಕೋಟೆಯಲ್ಲಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದೆ. ಈ ಉಪಚುನಾವಣೆಗಳಾದ ನಂತರ ಏನ್ ಆಗ್ತಾವಂದ್ರೆಗಿನ ಎಲ್ಲಾರು ಕೂಡ ಡೆಲ್ಲಿಗೆ ಹೋಗ್ತಾರ. ಏನ್ ಮಾದೇವಪ್ಪ ಡೆಲ್ಲಿಗೆ ಹೋಗ್ಯಾನ, ಜಾರಕಿಹೊಳಿ ಡೆಲ್ಲಿಗೆ ಹೋಗಿದಾರ. ಅಲ್ಲಿ ಡೆಲ್ಲಿಯಲ್ಲಿ ಹೋಗಿ ಕುಳಿತು ಏನ್ ಮಾಡ್ತಾರ ಅಂದ್ರೆ ಸುಮ್ನೆ ಅಹಿಂದ ಸಮಾವೇಶ ಮಾಡ್ತೀರಿ ಅಂತೇಳಿ ಅಲ್ಲಿ ಹೋಗಿ ಕುಂತಾರ. ನೆಪದ ಸಲುವಾಗಿ ಅಹಿಂದ ಸಮಾವೇಶ. ನಾನು ಇವತ್ತು ಅಹಿಂದ ಸಮಾವೇಶಗಳು ಯಾವ ಪುರುಷತ್ವಕ್ಕೋಸ್ಕರವಾಗಿ ಮಾಡ್ತಾರೆ ಇವರೆಲ್ಲರೂ ಕೂಡ. ಯಾಕಂದ್ರೆ ಹೈಕಮಾಂಡ್ ನ ಅವ್ರಿಗೆ ಪರ್ಮಿಷನ್ ಸಲುವಾಗಿ ಅಲ್ಲಿ ಹೋಗಿ ಕುಂತಾರಂತೆ. ಅಂದ್ರೆ ಇವತ್ತು ಕಾಂಗ್ರೆಸ್ಸಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆಗಿನ ಡೆಲ್ಲಿಗೆ ಹೋಗಿ ಬರ್ಲಿಕ್ಕೆ 2.5 ವರ್ಷ ಕಳೆದು ಬಿಟ್ಟಿರು. ಇವತ್ತು ಕೃಷಿಗೆ ಎಲ್ಲೆಲ್ಲಿ ತೊಂದರೆ ಬರುತ್ತೇನೆ ಅವತ್ತು ಅಹಿಂದಗಳು ನೆನಪಾಗಂತ ಕೆಲಸ ಆಗುತ್ತೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ಏಕ್ ದಿನಕ ಸುಲ್ತಾನ್ ಆಗಿ ಮುಖ್ಯಮಂತ್ರಿ ಆಗಿ ಮುಂದುವರಿತಾರ, 2 ದಿನಕ ಸುಲ್ತಾನ್ ಆಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಮುಂದುವರಿತಾರ ಅಂತ ಗೊತ್ತಿಲ್ಲ ಯಾರಿಗೂ ಕೂಡ. ಹಂಗಾಗಿ ಇವತ್ತು ಸಿಎಂ ನ ಕುರ್ಜಿ ಏಕ್ ದಿನಕ ಸುಲ್ತಾನ 2 ದಿನಕ ಸುಲ್ತಾನ ಕುರ್ಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಎಷ್ಟು ದಿನಗಳು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂಡ್ತಾರ ಅನ್ನೋದು ಕೂಡ ಯಾರಿಗೆ ಅವ್ರಿಗೆ ಗೊತ್ತಿಲ್ಲದಂತ ಪರಿಸ್ಥಿತಿಯಲ್ಲಿ ಬಂದಿದೆ. ಹಂಗಾಗಿ ಇವತ್ತಿನ ವಾತಾವರಣದಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾವುದು ಸರಿ ಇಲ್ಲ. ಕೇವಲ ಅಹಿಂದ ಸಮಾವೇಶ ಮಾಡ್ತೀವಿ ಅಂದ್ರೆ ಡೆಲ್ಲಿಯಲ್ಲಿ ಕುಂತಾರ, ಇನ್ನ 2 ವರ್ಷಗಳ ಕಾಲ ಹಿಂಗೆ ಕಳೆದು ಬಿಡ್ತಾರ. ಇವತ್ತು ಒಂದು ಕಡೆ ಇವತ್ತು ಸಾಕಷ್ಟು ಬಿಸಿಲು ಬಂದು ಇವತ್ತು ಬರಗಾಲ ಸೃಷ್ಟಿ ಆಗ್ತಾ ಇದೆ. ಈ ಬರಗಾಲ ಸೃಷ್ಟಿ ಆಗುವಂತ ಟೈಮಲ್ಲಿ ಒಂದು ಕಡೆ ಕುಲಿಲಿಕ್ಕೆ ನೀರಿಲ್ಲ, ದನಕರುಗಳಿಗೆ ಮೇವಿಲ್ಲ, ಜಾನುವಾರುಗಳು ಸಾಯ್ತಾ ಇದಾವ, ಜನರೆಲ್ಲ ಕೂಡ ಕುಡಿಯಕ್ಕೆ ನೀರಿಲ್ಲ ಅಂತ ಹೇಳಿ ಪರದಾಡ್ತಾ ಇದಾರ. ಒಂದು ಕಡೆ ನಮ್ಮ ಬಳ್ಳಾರಿ ನಗರದ ಶಾಸಕರೆಲ್ಲರೂ ಕೂಡ ಸೇರಿ ರೋಡ್ ಅಗಲೀಕರಣ ಮಾಡ್ಬೇಕಂದ್ರೆ ಗಿಡಗಳು ಕಟ್ ಮಾಡ್ತಾ ಇದಾರ. ಯಾರು ಪರ್ಮಿಷನ್ ಇಲ್ಲಾರ್ದಂತ ವೀರವಯಸ್ಸದಿಂದ ರೋಡ್ ಅಗಲೀಕರಣ ಮಾಡ್ತೀವಿ ಅಂದೇಳಿ ಎಲ್ಲ ಗಿಡಗಳೆಲ್ಲ ಕೂಡ ನೆರಳೆಲ್ಲ ಕೂಡ ಇವತ್ತು ಕಡಿಯಂತ ಕೆಲಸ ಆಗ್ತಾ ಇದೆ. ಇವ್ರು ಕೇಳೋರು ಯಾರು, ಯಾರು ಬಿಡೋರು ಯಾರು? ಇವ್ರಿಗೆ ಎಲ್ಲರೂ ಕೂಡ ಇವ್ರಿಗೆ ಏನು ಇಲ್ಲ. ಇವತ್ತು ಏನಂದ್ರೆ ಎಷ್ಟು ದಿನಗಳ ಕಾಲ ಇರ್ತೋ ಅದು ಅಷ್ಟು ದಿನಗಳ ಕಾಲ ಈ ರಾಜ್ಯವನ್ನ ಹಾಳು ಮಾಡಿ ಹೋಗ್ಬೇಕು. ಜನರು ಹೆಂಗೋದ್ರೆ ಏನ್ ಬೇಕಾಗೈತೆ? ಯಾರಿಗೆ ಬಳ್ಳಾರಿ ಮಂದಿಗೇನು, ಬಳ್ಳಾರಿಗೆ ನಾಯಕರಿಗೇನು ಗೊತ್ತಾಗಿದೆ, ರಾಜ್ಯದಲ್ಲಿದ್ದಂತ ನಾಯಕರಿಗೆ ಏನು ಗೊತ್ತಾಗಿದೆ, ಅವ್ರಿಗೆಲ್ಲ ಕುರ್ಚಿ ಉಳಿಸ್ಕೋಬೇಕು. ಇವ್ರು ನೋಡಿದ್ರಿಗಿನ ಇವತ್ತು ಈ ಅಗಲೀಕರಣ ನೆಪದಲ್ಲಿ ಯಾರದೇ ಪರ್ಮಿಷನ್ ಇಲ್ಲಾರ್ದಂತೆ ಮರಗಳೆಲ್ಲ ಕೂಡ ಕಳೆದು ಇವತ್ತು ಇಷ್ಟು ಬಿಸಿಲಲ್ಲಿ ಸುಮಾರಾಗಿ 42-43 ಸೆಂಟಿಗ್ರೇಡ್ ಬಿಸಿಲಲ್ಲಿ ಒಂದ್ ಕಡೆ ಪ್ರಕೃತಿಯನ್ನು ನಾಶ ಮಾಡಂತ ಕೆಲಸ ಇವತ್ತು ಎಲ್ಲರೂ ಕೂಡ ಮಾಡ್ತಾ ಇದಾರ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಇವ್ರ ಮೇಲೆ ಕಠಿಣವಾದಂತ ಕ್ರಮ ತಗೋಬೇಕು ಅನ್ನೋ ಕಾರಣದಿಂದ ಇವತ್ತು ನಾನು ಮುಂದಿನ ದಿನಗಳಲ್ಲಿ ಇವತ್ತು ಒಂದು ಪ್ರೈವೇಟ್ ಕಂಪ್ಲೇಂಟ್ ಅನ್ನು ಕೂಡ ಕೋರ್ಟ್ ಅಲ್ಲಿ ನಾನು ದಾವಸಂತ ಕೆಲಸ ನಾನು ಮಾಡ್ತೀನಿ. ಸರ್, ಇವ್ರಿಗೆ ಕಾನೂನು ಅಂದ್ರೇನೆ ಗೌರವವಿಲ್ಲ. ಅವ್ರ ಮರ ಪರಿಸರ ಅನ್ನಂತದ್ದೇ ಅವ್ರಿಗೆ ಗೊತ್ತಿಲ್ಲ. ಅಗಲೀಕರಣ ಮಾಡ್ಬೇಕಂತ ಹೇಳಿದ್ರೆ ಪರಿಸರನ ಉಳಿಸಿ ಅಗಲೀಕರಣ ಮಾಡಂತ ಕೆಲಸ ಆಗ್ಬೇಕು. ಅವ್ರಿಗೇನ್ರಿ ಇವತ್ತು ಪೊಲೀಸ್ ಅಂದ್ರೆ ಗೌರವ ಇಲ್ಲ, ಅರಣ್ಯ ಅಧಿಕಾರಿಗಳಂದ್ರೆ ಗೌರವ ಇಲ್ಲ. ಪರಿಸರ ಯಾವ ರೀತಿಯಲ್ಲಿ ಮರಗಳು ಬೆಳೀತಾ ಇದಾವ, ಯಾವ ರೀತಿಯಲ್ಲಿ ಪರಿಸರ ಉಳಿಸೋದ್ರಿಂದ ನಮ್ಮ ಜೀವಕ್ಕೆ ಒಂದು ಆಕ್ಸಿಜನ್, ನಮ್ಮ ಜೀವಕ್ಕೆ ಜೀವ ಸಿಗುತ್ತೆ ಅನ್ನಂತ ಪರಿಜ್ಞಾನ ಕೂಡ ಇಲ್ಲ ಅವ್ರೆಲ್ಲರಿಗೂ ಕೂಡ. ಯಾಕಂದ್ರೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಹಂಗಿದಾರ. ಈ ರಾಜ್ಯದ ಮುಖ್ಯಮಂತ್ರಿಗಳು ಹಂಗಿದ್ದಂತ ಟೈಮಲ್ಲಿ ಅವರೇ ಕೃಷಿಗೋಸ್ಕರವಾಗಿ ಇವತ್ತು ಹೋರಾಟ ಮಾಡುವಂತ ಟೈಮಲ್ಲಿ ಅವರೇ ಅಧಿಕಾರವನ್ನು ಕೂಡ ಯಾವುದು 1 ದಿನಕ ಸುಲ್ತಾನ, 2 ದಿನಕ ಸುಲ್ತಾನ, 10 ದಿನಕ ಸುಲ್ತಾನ ಅಂತೇಳಿ ಯಾರಿಗೆ ಆ ಸುಲ್ತಾನ ಎಷ್ಟು ದಿನ ಇರ್ತಾನ ಕುರ್ಚಿ ಮೇಲೆ ಗೊತ್ತಾಗದಂತ ಪರಿಸ್ಥಿತಿಯಲ್ಲಿ ಈ ನಾಡಿನ ಜನರ ಪರಿಸ್ಥಿತಿಯನ್ನು. ಹಂಗಾಗಿ ಇವತ್ತು ರಾಜ್ಯದಲ್ಲಿ ಯಾವುದೂ ಸರಿ ಇಲ್ಲ. ಹಂಗಾಗಿ ಇವತ್ತು ನಾವು ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಉಳಿಸ್ಕೊಂತಾರೋ ಬೆಳೆಸ್ಕೊಂತಾರೋ ಅವ್ರಿಗೆ ಬಿಟ್ಟಿರೋಂತ ವಿಚಾರ. ಹಂಗಾಗಿ ನನಗೇನಂದ್ರೆ ಅಡ್ಮಿನಿಸ್ಟ್ರೇಷನ್ ನಡೀತಾ ಇಲ್ಲ. ಯಾರು ಜಿಲ್ಲಾ ಮಂತ್ರಿಗಳು ಯಾರು ಇದಾರೋ ಇಲ್ಲ, ಅವರು ಇದಾರ ಅನ್ನಂತದ್ರಿಗಿನ ಅವರು ಎಲ್ಲೆನ್ನೋ ಒಂದ್ ಕಡೆ ಗುರ್ತಿಸ್ಕೋಬೇಕಾಯ್ತು. ಯಾವನು ಹೋಗ್ತಾ ಇಲ್ಲ. ಜಾನುವಾರುಗಳಿಗೆ ಮೇವಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಎಲ್ಲ ದನಕರುಗಳು ಸಾಯ್ತಾ ಇದಾರ, ಗುಳೆಗೆ ಹೋಗ್ತಾ ಇದಾರೆ. ಹೆಂಗನ ಹಾಳಾಗೋಗ್ಲಿ. ಯಾವನ್ ಇದನ್ನ ಹೇಳ್ರಿ, ಯಾವನ್ ಕೆಲಸ ಮಾಡ್ತಾ ಇದ್ದಾನೆ ಹೇಳ್ರಿ. ಆ ಬಳ್ಳಾರಿ ಮಂತ್ರಿ ಯಾವನು ಇದಾನ ನೋಡ್ರಿ, ಜಮೀರ್ ಅಹಮದ್ ಅಂತ ಈ ಜಿಲ್ಲೆ ಕೂಡ ಜಮೀರ್ ಅಹಮದ್ ಮಂತ್ರಿ ಇರ್ಬೇಕು. ಯಾವತ್ತು ಬರ್ತಾನೆ ನೋಡ್ರಿ. ಅವತ್ತು ಕುಣದಾರ್ಥ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಮಾತು ಕೊಟ್ಟ, 1 ತಿಂಗಳ ಒಳಗಡೆ ಮಾಡ್ತೀನಿ ಸಮಾವೇಶದಲ್ಲಿ ಮಾತು ಕೊಟ್ರು.
ಇವತ್ತು ತುಂಗಭದ್ರಾ ಜಲಾಶಯಕ್ಕೆ ಗೇಟ್ ರಿಪೇರಿ ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲಿ ತನಕ ಇದೆ, ಕುಂಟ ಸಾಗ್ತಾ ಇದೆ. ಇವತ್ತು ನಮಗೆ ಒಂದು ಬೆಳೆಗೆ ನಾಶ ಮಾಡ್ಯಾರ. ಇವತ್ತು ಒಂದು ಬೆಳೆಗೆ ನೀರು ಬರ್ಬೇಕಂತ ನಾಶ ಮಾಡಿದಾರ. ಇವತ್ತಿನ ತನಕ ಇದೆ, ಯಾವನವನ ಮಂತ್ರಿ ತಿರುಗಿ ನೋಡ್ತಾ ಇಲ್ಲ. ಏನ್ ಮಾಡ್ತಾ ಇದಾರೆ ಇವರೆಲ್ಲರೂ ಕೂಡ? ಇವತ್ತು ಎಷ್ಟು ದೊಡ್ಡ ನಮ್ಮ ಅನ್ಯಾಯ ಮಾಡ್ತಾ ಇದಾರ, ಮೋಸ ಮಾಡ್ತಾ ಇದಾರ. ಈ ಸರ್ಕಾರ ಬಂದು ಮೀಸಲಾತಿಯಲ್ಲಿ ಕೂಡ ಮೋಸ ಮಾಡಿದೆ. ಉಗ್ರಪ್ಪ ಸಾಹೇಬ್ರ ನಮ್ಮ ಮಾವರ್ ಆಗ್ತಾರ, ಅವ್ರು ಉಗ್ರಪ್ಪನವರು. ಆ ಉಗ್ರಪ್ಪ ಬಂದು ಏನ್ ಬೇಕಾದ್ರೆ ಕೂಡ ಹೇಳ್ತಾನಾಗ್ಲಿ, ಹೇಳ್ರಲ್ಲ. ಎಲ್ಲಿ ನಿಮ್ಗೆ ಇವತ್ತು ಕೋರ್ಟ್ ಅಲ್ಲಿ ಇದ್ದಂತ ಟೈಮಲ್ಲಿ, ಕೋರ್ಟ್ ಅಲ್ಲಿ ಇವತ್ತು ನಿಮ್ಮ ವಕೀಲರೇ ಹೋಗಿ ಯಥಾಸ್ಥಿತಿ ಅಂದ್ರಿಗಿನ 50% ಒಳಗಡೆ ಮೀಸಲಾತಿ ಕೊಡ್ಬೇಕಂದ್ರೆ ನಿಮ್ಮ ವಕೀಲರು ಹೇಳಿದಕ್ಕೋಸ್ಕರವಾಗಿ ಇವತ್ತು ಜಡ್ಜ್ಗಳು ಪಾರ್ಶಿಯಲಿ ಸ್ಟೇ ಕೊಟ್ಟಾರ. ನೀವು ಹೈಕೋರ್ಟ್ ಅಲ್ಲಿ ಏನನ್ನ ಅಕಸ್ಮಿತವಾಗಿ ನಿಮ್ಮ ಲಾಯರ್ಗಳಿಟ್ಟು 7-8 ಸಾರಿ ಲಾಯರ್ಗಳು ಮಿಸ್ ಮಾಡ್ಯಾರ ಕೋರ್ಟ್ಗೆ ಹೋಗೋದು. ಅಕಸ್ಮಿತವಾಗಿ ನಿಮ್ಮ ಲಾಯರ್ ಹೋಗಿ ಪ್ರೆಸೆಂಟ್ ಅಲ್ಲಿ ಹೋಗಿ ಅಟೆಂಡ್ ಆಗಿದ್ರಿಗಿನ ಅದು ಏನನ್ನ ಅಕಸ್ಮಿತವಾಗಿ ಒಂದು ರೂಪಕ್ಕೆ ಬರ್ತಾ ಇತ್ತು. ಇವು ಮೀಸಲಾತಿ ವಾದ ಮಾಡುವಂತ ಟೈಮಲ್ಲಿ ನಿಮ್ಮ ಲಾಯರ್ಗಳೆಲ್ಲರೂ ಕೂಡ ಸರಿಯಾದಂತ ವಾದಿಸ್ಬೇಕು, ಹೋಗ್ಬೇಕು. ಅಲ್ರಿ, ನಿಮ್ ಮುಖ್ಯಮಂತ್ರಿಗಳು ಇವತ್ತು ಮುಡಾ ಕೇಸ್ ಆದ್ರೆ ಡೆಲ್ಲಿಂದ ಲಾಯರ್ ಬರ್ತಾನ್ರಿ, ಡೆಲ್ಲಿಂದ ಲಾಯರ್ ಬಂದು ವಾದಿಸ್ತಾನ. ಈ ಮೀಸಲಾತಿ ಇಷ್ಟೊಂದು ದೊಡ್ಡ ಜ್ವಲಂತ ಸಮಸ್ಯೆ SC ಜನಾಂಗದಕ್ಕೆ 17%, 7% ಕೊಟ್ಟಿದ್ದಂತ ಮೀಸಲಾತಿಗೆ ಇದ್ದಂತ ಲಾಯರ್ ಹೋಗ್ಲಿರಂತ ಇವ್ರದ್ದು ಎಷ್ಟು ನಿರ್ಲಕ್ಷ್ಯ ನೋಡ್ರಿ. ಅಲ್ರಿ, ನಿಮ್ಮ ಮುಡಾ ಕೇಸ್ ಮುಖ್ಯನಾ? ನಿಮ್ಮ ಮುಖ್ಯಮಂತ್ರಿಗಳ ಮೇಲೆ ಕೇಸ್ ಆಗುತ್ತೆ, ಅವನ ಡೆಲ್ಲಿಂದ ಬರ್ತಾನೆ ದೊಡ್ಡ ಲಾಯರ್. ಇಲ್ಲಿ ಮೀಸಲಾತಿ ವಿಚಾರದಲ್ಲಿ ಕೋರ್ಟ್ ಅಲ್ಲಿ, ಹೈಕೋರ್ಟ್ ಅಲ್ಲಿ ನಡೆಯುವಂತ ಟೈಮಲ್ಲಿ ನಿಮ್ಮ ಲಾಯರೇ ಹೋಗಲ್ಲ. ನೀವೆಲ್ಲ SC ಜನಾಂಗ ಮೋಸ ಮಾಡಿರಲ್ಲ. ನಿಮ್ಗೆ ಯಾರು ಹೇಳಿಯೋರಿಲ್ಲ, ಕೇಳೋರಿಲ್ಲ. ಉಗ್ರಪ್ಪ ಮಾಮ, ನಿನ್ ಬಗ್ಗೆ ಗೌರವ ಇದೆ, ನೀವು ಲಾಯರ್ ಇದ್ದೀರಿ. ನೀವೆಲ್ಲ ಒಂದು ಕಡೆ ನನಗೆ ರಾಜಕಾರಣದಲ್ಲಿ ಅಧಿಕಾರ ಇಲ್ಲ ಅಂತೇಳಿ ಜನರೆಲ್ಲರಿಗೂ ದಿಕ್ ತಪ್ಸಕ್ ಹೋಗ್ಬೇಡ್ರಿ ಮಾವನವ್ರೆ. ಇವತ್ತು ಸತ್ಯಾಂಶ ಮಾತಾಡ್ರಿ. ಸತ್ಯಾಂಶ ಏನು, ಮೀಸಲಾತಿ ಯಾಕೆ ಮೋಸ ಆಗಿದೆ ಅಂತ ಹೇಳ್ರಿ. ಇವತ್ತು ಇಷ್ಟು ಮೋಸ ಮಾಡಿ ಒಬ್ರು ಅವತ್ತೇನು ಮೀಸಲಾತಿ ಸರಿ ಮಾಡಿದಾನೆ ಅಂತೇಳಿ ಅವ್ನು ಸಣ್ಣಕರಿಗೆ ಹೇಳ್ತಾನ, ಆ ಸಿಹಿ ತಿನ್ಸಾನ. ಯಾರು ಹೇಳೋರಿಲ್ಲೇನ್ರಿ? ಎಷ್ಟು ಮೋಸ ಮಾಡಿ ಇವತ್ತು ನಡ್ಸ್ಕೊಂತ ಇದ್ದೆ ತಾವೆಲ್ಲರೂ ಕೂಡ ಸೇರಿ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ SC ಜನಾಂಗದವರು ಆಗಿರ್ಬೋದು, ಅಖಂಡ ಬಳ್ಳಾರಿ ಜಿಲ್ಲೆ ಜನರಾಗಿರ್ಬೋದು, ದೊಡ್ಡ ಮೋಸ ಮಾಡ್ತಾ ಇದ್ರಿ ನೀವು. ಖಂಡಿತವಾಗಿ ಈ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಜನರು ಈ ಸಾರಿ ಅವ್ರ ಕೋಪಕ್ಕೆ ನೀವು ಭಸ್ಮಾಗ್ತೀರಿ, ನೆನ್ಪಿಡ್ಕೊಂಬಿಡ್ರಿ. ಇಲ್ಲ ಸರ್, ನನಗೆ ಯಾವುದೇ ವರದಿ ಬಂದಿಲ್ಲ ಸರ್. ಮತ್ತೆ ಮೊನ್ನೆ ಈ CIDದವರು ಯಾರು ಆ ಗಲಿಬೇಲಿ ಇದ್ದಂತವ್ರು ಎಲ್ಲಾರು ಕೂಡ ಕರೆಸ್ತಾ ಇದಾರಂತ ಸರ್. ಅದ್ರಲ್ಲಿ ನಮ್ಮ ಅಕ್ಕ ತಂಗಿಯರು ಕೂಡ ನನಗೆ ಜಗಳ ಆಗಿದೆ ಅಂತೇಳಿ, ನನಗೆ ಏನೇನು ಪೆಟ್ಟಾಗಿತ್ತು ಅಂತೇಳಿ ಅವ್ರು ಮಾತಾಡ್ಸಕ್ ಬಂದಿದ್ರು. ಅವ್ರನ್ನ ಕೂಡ ಕೇಸಲ್ಲಿ ಸೇರಿಸ್ಯಾರ ಸರ್. ಅವ್ರು ಕೂಡ ಕರ್ದಾರಂತೆ. ಅವ್ರೆಲ್ಲ ಕೂಡ ಹೋಗ್ರವ, ಏನ್ ಇದ್ದಿದ್ದು ಹೇಳಿ ಬರ್ರಿ, ನಮ್ಮ ತಮ್ಮಗೆ ಜಗಳ ಆಗುವಂತ ಟೈಮ್ ನಾವು ಹೋಗಿ ಒಂದು ಹೇಳ್ರಿ ಅಂತ ಹೇಳಿದೀನಿ ಸರ್. ಅದು ಇಲ್ಲಿ ತನಕ ಇದೆ, ಎಲ್ಲರನ್ನ ಎಂಕ್ವೈರಿ ಮಾಡ್ತಿದ್ರೆ ನಮ್ಗೆ ಯಾವುದೇ ಆದೇಶ ಬಂದಿಲ್ಲ ಸರ್. ಈ ಪರಿಸರ ಹಾಳು ಮಾಡ್ತಾ ಇದಾರೆ ನೋಡ್ರಿ. ಅಧಿಕಾರಿಗಳಿಗೆ ಇವತ್ತು ಅರಿವಿಲ್ಲ. ಇವತ್ತು ರೋಡ್ ಅಗಲೀಕರಣ ಅಂತೇಳಿ ಅಲ್ಲಿದ್ದಂತ ಶಾಸಕರು ಎಲ್ಲಾರು ಕೂಡ ಸೇರ್ಕೊಂಡು ಕುಮ್ಮಕ್ ಹಾಕೊಂಡು, ರಾಜಣ್ಣ ಬಾ ರಾಜಣ್ಣ ಕುಮ್ಮಕ್ ಮಾಡ್ಕೊಂಡು ಇವತ್ತೆಲ್ಲ ಪರಿಸರ ಹಾಳು ಮಾಡ್ತಾ ಇದಾರ. ಧನ್ಯವಾದ. ಅಲ್ಲ ಮಾಡ್ತೀವ್ರಿ, ನಮ್ ಸ್ವತಂತ್ರ ಶಕ್ತಿ ಏನಿರಲ್ರಿ, ಹೋರಾಟ ಮಾಡ್ತಾ ಇದೀವಿ, ನಮ್ ಶಕ್ತಿ ಮೀರಿ ಮಾಡ್ತಾ ಇದೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.